ಪ್ರಕರಣದ ಬಗ್ಗೆ ಬಹಳ ಸುಲಭವಾಗಿ ನಮ್ಮ ಜನರಿಗೆ ಕೂಡ ಅರ್ಥ ಆಗ್ಬೇಕಲ್ವಾ, ಅದರಿಂದ ಹೇಳ್ತೀನಿ. ನಟರಾಜ್ ಗೌಡ್ರೆ, ನೀವ್ ಹೇಳ್ತೀರಿ ಸಿದ್ದರಾಮಯ್ಯ ತಪ್ಪು ಮಾಡ್ಲಿಲ್ಲ ಅಂತ ಹೇಳಿ. ನಾನ್ ನೈತಿಕವಾಗಿ ನಿಮ್ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ನೀವು ಬಸ್ ನಲ್ಲಿ ಹೋಗ್ತೀರಿ, ಬಸ್ ನಲ್ಲಿ ಹೋದಾಗ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗೋದಕ್ಕೆ 10 ರೂಪಾಯಿ ಟಿಕೆಟ್ ಇರುತ್ತೆ. ಆವಾಗ ನೀವು ಜೇಬಿನಿಂದ 20 ರೂಪಾಯಿ ಟಿಕೆಟ್ 20 ರೂಪಾಯಿ ಕೊಡ್ತೀರಿ. ಕಂಡಕ್ಟರ್ ಏನ್ ಕೊಡ್ಬೇಕು? 10 ರೂಪಾಯಿ ಟಿಕೆಟ್ ಮತ್ತೆ ಇನ್ನೊಂದ್ 10 ರೂಪಾಯಿ ಕೊಡ್ಬೇಕು, 50 ರೂಪಾಯಿ ಕೊಟ್ಟು ಬಿಡ್ತಾರೆ. ಇದು ನಮ್ಗೆ ಸಿಕ್ಕಿದ್ ಲಾಟ್ರಿ ಅಂತ ತಿಳ್ಕೊಂಡು ನೀವು ಹಂಗೇನೆ ಕಿಸೆಗೆ ಹಾಕೊಂಡು ಹೋಗ್ತೀರಾ? ಅದು ನೈತಿಕತೆನಾ? ಅಂಥವ್ರಿಗೆ ನಾವು ಮುಖ್ಯಮಂತ್ರಿ ಮಾಡ್ಬೇಕಾ? ಅಲ್ವಲ್ಲ. ಆ ಹಣವನ್ನು ತಪ್ಪಾಗಿದೆಯಪ್ಪ, ಈ ಹಣವನ್ನು ನಿನ್ನ ಅಧಿಕಾರ ಇದು ನೈತಿಕತೆ ಅಂತ ಹೇಳಿದ್ರೆ ಈ ರೀತಿ ನಡ್ಕೊಳ್ಬೇಕಾಗಿತ್ತು. ಆದ್ರೆ ಏನ್ ಮಾಡಿದ್ರೆ ನಮ್ಗೆ ಸಿಕ್ಕಿದೆ ನೋಡ್ತಾ ಅಂತ ಕಿಸೆಗೆ ಹಾಕೊಂಡ್ರಲ್ಲ. ನೀವ್ ಹೇಳಿದ್ರಿ ಏನ್ ಸಿಕ್ಕಿದೆ ಅಂತ, ಏನು ಸಿಕ್ಕಿದೆ ಅಂತ. ವಿಜಯನಗರದಲ್ಲಿ 67 ಕೋಟಿ ರೂಪಾಯಿಯ ಆಸ್ತಿ ಮೌಲ್ಯ ಆ ಸರಂಜಾಮು ಏನಿದೆ ಇನ್ನೂ ಕೂಡ ಸಿದ್ದರಾಮಯ್ಯ ಮನೆಯಲ್ಲೇ ಇದೆ. 62 ಕೋಟಿ ಅಂತ 3 ಕೋಟಿ